ನಮಸ್ಕಾರ. ನನ್ನ ಹೆಸರು ಶಿವಶಂಕರ್ ಅಂತ, ಇಲ್ಲೇ ಕಬ್ಬನಪೇಟೆ ನಿವಾಸಿ. ಸರ್, ಈಗ ಅಧ್ಯಕ್ಷರು, ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ, ಈಗ ಪ್ರತಿ ತಿಂಗಳು ಪೂರ್ತಿ ಇದು ಗಾಡಿ ಓಡಾಡಕ್ ಬಿಡಬಾರ್ದು ಅಂತ. ಅಟ್ಲೀಸ್ಟ್ 1 ಅವರ್ ಆದ್ರೂ ಇನ್ನೊಂದು ಅವರ್ ಎಕ್ಸ್ಟೆಂಡ್ ಮಾಡಿ 8 ಗಂಟೆಗೆ ಓಪನ್ ಮಾಡ್ತಾರೆ ಡೈಲಿ. ಅಟ್ಲೀಸ್ಟ್ ಇನ್ನೊಂದು ಅವರ್ 9 ಗಂಟೆಗೆ ಓಪನ್ ಮಾಡಿ ಗಾಡಿ ಬಿಡೋ ತರ ವ್ಯವಸ್ಥೆ ಆಗ್ಲಿ ಅಂತ. ಈಗ 3 ಜನರೇಷನ್, ನಮ್ಮ ತಾತ ಅವರು 3 ಜನರೇಷನ್, ಆಕ್ಚುಲಿ ನಮ್ದು ಪೀಳಿಗೆ ಇದು 3ನೇದು. ನಮ್ ತಾತ ಅವ್ರು ಉಪಯೋಗಿಸ್ತಿದ್ರು, ಈಗ ನಮ್ ತಂದೆ ಆಯ್ತು, ಈಗ ನಾವು ಉಪಯೋಗಿಸ್ತಾ ಇದೀವಿ. ಬಹಳ ನಮ್ಗೆ ನಿಯರ್ ಹತ್ರದಲ್ಲಿದೆ. ಗಾಡಿ ಒಳಗಡೆ ಬಿಡಕ ಗಾಡಿ ಬಿಡೋದು 8 ಗಂಟೆಗೆ ಓಪನ್ ಮಾಡ್ಬಿಡ್ತಾರೆ ಗೇಟು. ಈಗ 9ಕ್ಕೆ ಮಾಡಿ ಅಂತ. 1 ಅವರ್ ಆದ್ರೂ ಅಟ್ಲೀಸ್ಟ್ ವಯಸ್ಸಾದವರು, ಕೆಲವರು ಲೇಡೀಸ್ಗಳು ಮನೇಲಿ ಕೆಲಸ ಮುಗಿಸ್ ಬರ್ತಾರೆ, ಅವ್ರಗಳಿಗೆ ಬೇಗ ಬರೋದಿಕ್ ಆಗಲ್ಲ. ಮಕ್ಕಳು ಸ್ಕೂಲ್ ಕಳ್ಸೋದು, ಮತ್ತೆ ಪೇರೆಂಟ್ಸ್ ಗಳಿಗೂ ಅಟ್ಲೀಸ್ಟ್ 1 ಅವರ್ ಎಕ್ಸ್ಟೆಂಡ್ ಆದ್ರೂ 1 ಅವರ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ. ಓಕೆ. ಮತ್ತೆ ಇನ್ನೊಂದು ಸಮಸ್ಯೆ, ಗಂಭೀರವಾದ ಸಮಸ್ಯೆ ಸರ್. ನಿಯರ್ ಇಲ್ಲೇ ಕಬ್ಬನಪೇಟೆ ಇರೋದು, ಇದು ಧರ್ಮರಾಯ ಸ್ವಾಮಿ ಬರುತ್ತೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಿಟ್ಟಿದೆ. ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ನಾವು ಇರೋ ಏರಿಯಾ. ಈ ಚಿನ್ನ ಕಾಯಿಸೋದಿಕ್ಕೆ ಕೆಮಿಕಲ್ನ ಉಪಯೋಗಿಸಿ ಅದು ಎಲ್ಲ ಏರು ಪೊಲ್ಯೂಷನ್ ಮಾಡಿ ಎಲ್ಲ ಏರು ಲೋಕಲ್ ಇರೋ ಜನ, ನಾನು ಹೇಳಿದ್ನಲ್ಲ ಸರ್, ನಮ್ 3ನೇ ಜನರೇಷನ್, ಈಗ ನಮ್ಮವರೆಲ್ಲ ಸುಮಾರು ಜನ ಈ ಪೊಲ್ಯೂಷನ್ ಇಂದ ಮನೆಗಳನ್ನ ಮಾರ್ಬಿಟ್ಟು ಹೋಗ್ತಾ ಇದ್ದಾರೆ. ಈ ಚಿನ್ನದ ಕೆಲಸದವರು ನಾರ್ತ್ ಇಂಡಿಯನ್ಸ್ ಬಂದಿದ್ದಾರೆ, ಇಲ್ಲಿ ಬಂದು ಈ ಕ್ಷೇತ್ರನ ಇಂಡಸ್ಟ್ರಿಯಲ್ ಏರಿಯಾ ಮಾಡಿಬಿಟ್ಟಿದ್ದಾರೆ. ಆ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದು ಏನಾಗ್ಬಿಟ್ಟಿದೆ, ಈಗ ಮೂಲ ನಿವಾಸಿಗಳು ಎಲ್ಲ ಖಾಲಿ ಮಾಡಿಕೊಂಡು ಮನೆಗಳನ್ನ ಅವರು ಭೂಮಿ ರೇಟು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ ಇಲ್ಲಿ ಯಾರು ಅಬ್ಜೆಕ್ಷನ್ ಇದು ಪೊಲ್ಯೂಷನ್ ಬೋರ್ಡ್ಗೆಲ್ಲ ಕಂಪ್ಲೇಂಟ್ ಹೋಗಿದೆ, ಬಿಬಿಎಂಪಿಗೆ ಹೋಗಿದೆ, ಎಲ್ಲಾ ಕಡೆ ಕಂಪ್ಲೇಂಟ್ ಹಾಕಿದೀವಿ. ಆದ್ರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಆಕ್ಷನ್ ತಗೊಂತಾ ಇಲ್ಲ. ಕೆಲವು ಕಡೆ ಎಲ್ಲ ಈಗ ಕರೆಂಟ್ ಕಟ್ ಮಾಡಿ ಅವ್ರಿಗೆ ಪರ್ಮಿಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅಲ್ಲಿ ಅವ್ರ ಅಸೋಸಿಯೇಷನ್ ಅವ್ರು ಏನ್ ಮಾಡ್ತಾವ್ರೆ, ಈಗ ನಾವು ಇದಕ್ಕೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಕೆಲಸ ಮಾಡೋದಿಕ್ಕೆ ಮುಂದಕ್ಕೆ ಇನ್ನ ಸ್ಥಳೀಯರು ತೊಂದರೆ ಮಾಡ್ತಾರೆ ಅನ್ನೋ ಒಂದು ಆ ಲೆವೆಲ್ಗೆ ಬಂದು ನಿಂತ್ಕೊಂಡಿದ್ದಾರೆ. ಈಗ ಪೊಲ್ಯೂಷನ್ ನ ಇಷ್ಟು ಈ ಲೆವೆಲ್ಗೆ ಅಧ್ವಾನ ಮಾಡಿ ಬಹಳ ಹತ್ರ ಸರ್. ಇದು ಸಿವಿಲ್ ಕೋರ್ಟ್ಗೆ ಮುಂದೆನೆ ಕಬ್ಬನಪೇಟೆ ಒಳಗಡೆ ಇರೋದು. ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಸ್ವಲ್ಪ ಇದ್ರ ಕಡೆ ಕೊಡಿ ಸರ್. ಥ್ಯಾಂಕ್ ಯು. ಸುದೀಪ್. ನಮಸ್ಕಾರ ಸರ್, ನಾನು ಸುದೀಪ್ ಅಂತ. ಅದೇ ನಾವು ಕಬ್ಬನಪೇಟೆಯಿಂದಾನೆ. ಅದೇ ಅನಧಿಕೃತ ಚಿನ್ನದ ಕಾರ್ಖಾನೆಗಳಿಂದ ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ಆಗ್ತಾ ಇದೆ, ಉಸಿರಾಡೋದು ಸಮಸ್ಯೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಈ ಬಗ್ಗೆ ಬಿಬಿಎಂಪಿಗೆ ಮತ್ತೆ ಪೊಲ್ಯೂಷನ್ ಬೋರ್ಡ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ, ಆದ್ರೆ ಏನು ಕ್ರಮ ತಗೊಂಡಿಲ್ಲ. ಮತ್ತೆ ಕಸದ ಸಮಸ್ಯೆ ಇದೆ, ಅದು ರೋಡಲ್ಲೇ ಕಸ ಇದು ಮಾಡ್ತಾರೆ, ಸರಿಯಾಗಿ ಡಂಪ್ ಮಾಡಲ್ಲ. ಅದರಿಂದ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಫೋನ್ ನಂಬರ್ ಬರ್ಸಿದೀವಿ ಸರ್. ಗುಡ್. ಮತ್ತೆ ಅದು ಪೊಲ್ಯೂಷನ್ ಬೋರ್ಡ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ರಂಗನಾಥ್. ಸೂರ್ಯನಾರಾಯಣ. ಮುಖ್ಯಮಂತ್ರಿ DCM ಅವ್ರಿಗೆ ನಮಸ್ಕಾರಗಳು. ನಮಗೆ ಈ ತರ ನಗರಾಭಿವೃದ್ಧಿ ಸಚಿವರು ಸಿಕ್ಕಿರೋದು ನಮಗೆ ಪುಣ್ಯ ಅಂತ ತಿಳ್ಕೋಬಹುದು. ಯಾಕೆಂದ್ರೆ ಅವರು ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅಂದ್ರೆ ನಗರ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಅದರಿಂದ ನಾನು ಅವ್ರಿಗೆ 2ನೇ ಸರಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅವ್ರಿಗೇನೋ ಬೆಂಗಳೂರು ಚೆನ್ನಾಗಿರ್ಬೇಕು, ಬೇರೆ ದೇಶದವರು ಬಂದ್ರೆ ಬೆಂಗಳೂರು ಏನಪ್ಪ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅನ್ನೋ ಅವ್ರ ಕಾಳಜಿ ಮನಸ್ಸಿನಲ್ಲಿ ತುಂಬಾ ಇದೆ. ಯಾಕಂದ್ರೆ ಅವರು ಹಳ್ಳಿಯಿಂದ ಬಂದಿರೋರು ಬೆಂಗಳೂರು ನಗರನ ಪ್ರೀತಿಸ್ತಾವ್ರೆ, ಅಷ್ಟು ನಮಗೆ ಒಳ್ಳೇದಾಗ್ತಾ ಇದೆ ಇಂತಹ ಮುಖ್ಯಮಂತ್ರಿಗಳು ಸಿಕ್ಕಿರೋದ್ರಿಂದ, DCM ಅವರು ಸಿಕ್ಕಿರೋದ್ರಿಂದ. ಅದರಿಂದ ನಮ್ದು ಇನ್ನೊಂದು ಏನ್ ಪ್ರಶ್ನೆ ಅಂದ್ರೆ, ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ರಾತ್ರಿ ಹೊತ್ತು ಲೈಟೇ ಇರಲ್ಲ ಸರ್. ಅಲ್ಲಿ ಬಸ್ ಇಳಿದು ನಾವು ಕೆಲ್ಸಕ್ಕೆ ಹೋಗಿ ಬಸ್ ಇಳಿದು ಬಂದ್ರೆ ಸರ್ಕಲ್ ಅಲ್ಲಿ ಲೈಟ್ ಇರಲ್ಲ. ಎಲ್ಲಿ? ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ. ಆಮೇಲೆ ಶಿಕ್ಷಕರ ಸದನದ ಪಕ್ಕ ತುಂಬಾ ಗಾರ್ಬೇಜ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಜಡ್ಜಸ್, ಎಲ್ಲ ಉನ್ನತಾಧಿಕಾರಿಗಳು ಅಲ್ಲೇ ಓಡಾಡೋದು. ಅವ್ರೇನು AC ಕಾರಲ್ಲಿ ಹೋಗ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಾವು ಹೋಗೋದು ಟೂ ವೀಲರ್ ಅಂದ್ರೆ ಸಮಸ್ಯೆ ನಮಗೆ ಕಾಣಿಸುತ್ತೆ. ಅದರಿಂದ ತಾವು ಆ ಕಡೆ ಗಮನ ಹರಿಸಬೇಕು ಅಂತ ಹೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಸೂರ್ಯನಾರಾಯಣ. ಪ್ರದೀಪ್ ಪಾಟೀಲ್. ಸರ್, ನಾನು ನೇರವಾಗಿ ಸಮಸ್ಯೆಗೆ ಬರ್ತೀನಿ. ಸರ್, ನಾವು ಸುಮಾರು ಒಂದು 50 ವರ್ಷದಿಂದ ಕಬ್ಬನ್ ಪಾರ್ಕಲ್ಲಿ ರೆಗ್ಯುಲರ್ ವಾಕರ್ಸು.
ಇಲ್ಲಿ ನಾಯಿಗಳ ಕಾಟ ವಿಪರೀತ ಇದೆ ಸರ್. ಹೈಕೋರ್ಟ್ ಆರ್ಡರ್ ಇದೆ, ನಾಯಿ ಕಟ್ಟ. ನಾಯಿಗಳ ಕಾಟ ಸರ್. ಆಮೇಲೆ ಮನೆಗಳಿಂದ ನಾಯಿ ಕರ್ಕೊಂಡ್ಬರ್ತಾರೆ ವಾಕಿಂಗ್ಗೆ, ಅದು ಕಂಪ್ಲೀಟು ಫ್ರೀಯಾಗಿ ಬಿಟ್ಬಿಡ್ತಾರೆ, ಕೈಲಿ ಹಿಡ್ಕೊಬೇಕು. ಹೈಕೋರ್ಟ್ ಆರ್ಡರ್ ಇದೆ, ಕೈಯಲ್ಲಿ ಹಿಡ್ಕೊಬೇಕು, ಜಂಗ್ ತಗೊಂಡ್ಬರ್ಬೇಕು. ಅದೇನಾದ್ರು ಕರ್ಕಸ್ ಹೋದ್ರೆ ಎತ್ಕೊಂಡು ಹೋಗ್ಬೇಕು ಓನರ್ಗಳು. ಇವ್ರು ಯಾರೂ ಮಾಡೋದಿಲ್ಲ, ಎಲ್ಲ ವೈಲೇಟ್ ಮಾಡ್ತಾರೆ. ವಾಸನೆ ಎದ್ಬಿಡುತ್ತೆ ಸರ್. ವಾಕ್ ಮಾಡೋವಾಗ ಸಿಕ್ಕಾಪಟ್ಟೆ ವಾಸನೆ ಇರ್ತದೆ. ದಯವಿಟ್ಟು ಅದಕ್ಕೆ ಅಟ್ಲೀಸ್ಟ್ ಅವ್ರಿಗೊಂದು ಸಮಯ ಆದರೂ ಕೊಟ್ಬಿಡಿ. ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನೀವು ಬನ್ನಿ, ನಾಯಿ ಕರ್ಕೊಂಡ್ಬನ್ನಿ, ವಾಕ್ ಮಾಡಿ ಕರ್ಕೊಂಡೋಗಿ ಅಂತ. ಅದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸವಿತಾರಾಮ್. ಓಕೆ. ಸಾಹಿತ್ಯ ಪರಿಷತ್ತು. ಓಕೆ. ಇಲ್ಲಿ ಸೊ ಪ್ರದೀಪ್ ಪಾಟೀಲ್ ಅಂತ, ಉತ್ತರ ಕರ್ನಾಟಕ ಭಾಗದವರು. 8 ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಸೊ ನಾನು ಕೇಳ್ತಿರೋದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ. ಸೊ ಬೆಂಗಳೂರಲ್ಲಿ ಯಾವ ತರ ಗುಂಡಿ ಮುಚ್ಚೋ ಕಾರ್ಯಕ್ರಮ ಇದೆ, ಅದೇ ರೀತಿ ಸೊ ಕಲ್ಯಾಣ ಕರ್ನಾಟಕದಲ್ಲೂ ತಾವು ಅದನ್ನ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಶಾಸಕರು ಮಾಡ್ತಕ್ಕಂಥ ಕೆಲಸನ ನಮ್ಮ ಉತ್ತರ ಕರ್ನಾಟಕ ಶಾಸಕರಿಗೂ ಸ್ವಲ್ಪ ಅದರ ಬಗ್ಗೆ ಅರಿವು ಮೂಡಿಸ್ಬಿಟ್ಟು, ಇದನ್ನು ಬೆಂಗಳೂರು ಮಟ್ಟಿಗೆ ಮಾಡಕ್ಕಾಗಲ್ಲ, ತಕ್ಕ ಮಟ್ಟಿಗೆ ಜನಗಳು ಓಡಾಡಬಹುದು, ರಸ್ತೆಗಳು ಚೆನ್ನಾಗಿದ್ರೆ ಒಳ್ಳೆ ಬಿಸ್ನೆಸ್ ಮಾಡೋರ್ಗು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದ್ರ ವಿಷಯವಾಗಿ ನಾನು ಕೇಳಕ್ ಇಷ್ಟಪಡ್ತೀನಿ ಸರ್, ವಿನಂತಿ ಮಾಡ್ಕೊಡ್ತೀನಿ. ಅದೇ ರೀತಿ ಒಂದು ವಿಷಯ, ತುಂಬಾ ಜನ ಹಬ್ಬದ ಟೈಮಲ್ಲಿ ಊರಿಗೆ ಹೋಗೋರು ತುಂಬಾ ಜನ ಇರ್ತಾರೆ. ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಮಂಗಳೂರು ಆಗಿರ್ಬೋದು, ಎಲ್ಲ ಭಾಗಗಳು. ಒಂದು ಹೆಬ್ಬಾಳ್ ಕಡೆ, ಅದು ಬಿಟ್ರೆ ಗುರುಗುಂಟೆಪಾಳ್ಯ ಹತ್ರ ಪೀಪಲ್ ಟ್ರೀ ಹಾಸ್ಪಿಟಲ್ ಇದೆ, ಹೆಬ್ಬಾಳ್ ಹತ್ರ A-ಸ್ಟಾರ್ ಹಾಸ್ಪಿಟಲ್ ಇದೆ. ಪ್ರೈವೇಟ್ ಬಸ್ಗಳ ಹಾವಳಿ ಹೆಂಗಿದೆ ಅಂದ್ರೆ, ಜನ ಬಸ್ ಬರಲೇಬಾರದು ಅನ್ನೋ ರೀತಿ ಆ ಹಾರ್ನ್ ಶಬ್ದ. ಹಾಸ್ಪಿಟಲ್ಗೆ ಹಾರ್ನ್ಗೆ ಎಷ್ಟು ಡೆಸಿಮಲ್ ಇರಬೇಕು, ಯಾವ ಟ್ರಾಫಿಕ್ ಅಲ್ಲಿ ಎಷ್ಟು ಡೆಸಿಮಲ್ ಇರಬೇಕು ಅನ್ನೋದ್ರ ಬಗ್ಗೆ ಸಂಚಾರಿ ಪೊಲೀಸ್ ಠಾಣೆ ಬಗ್ಗೆ ನಿಮ್ಮಿಂದ ಒಂದು ಸಜೆಷನ್ ಕೊಡಬೇಕು ಅವರಿಗೆ, ಯಾವ ಮಟ್ಟಿಗೆ ನಾವು ಅದು ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಾಗರಿಕರಿಗೆ, ಹಿರಿಕರಿಗೆ. ಅದರಿಂದ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಸುನೀತಾರಾಮ್. I'm Sunita. Thank you, sir, and thank you, Mr. Harris and Mr. Rizwan and officials for visiting Cubbon Park. I've given a very detailed report and memorandum to Mr. Harris, sir. In fact, I've written it to him also again. Thank so you. He can hand it to you Bala on behalf of Subramanian. Shantala Nagar residents. Sir, this Indira Gandhi Children's Library, that needs an upgrade, and it should be integrated and kept open on holidays, especially because a lot of people come with children to Cubbon Park, so they can get to use that. And even Bal Bhavan needs a lot of maintenance. And apart from that, this High Court where they have the parking area, it is in a very sad state. Indira Gandhi. Children's Library, next to the Central Library. To be opened on holidays. On holidays, and it has to be redone, upgraded. And here the water bodies also need to be maintained and upgraded, sir. Okay. ಥ್ಯಾಂಕ್ ಯು. ಬಾಲಸುಬ್ರಹ್ಮಣ್ಯನ್. ಬಾಲಕೃಷ್ಣ ಸುಬ್ರಹ್ಮಣ್ಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.